के पंखों पर रख दिए गए पत्थर. Hi cockroaches, first of all thank you so much for the CGI ಸೂರ್ಯಕಾಂತ್ ಸರ್. ಯಾಕಂತಂದರೆ ನಾವು ನಮ್ಮದೇ ಲೋಕದಲ್ಲಿ ಇದ್ವಲ್ಲ, ರೀಲ್ಸ್ ನೋಡ್ಕೊತ, ಬಿಗ್ ಬಾಸ್ ನೋಡ್ಕೊತ, ಕ್ರಿಕೆಟ್ ಮ್ಯಾಚಸ್ ಅವೆಲ್ಲ ನೋಡ್ಕೊತ ಇದ್ವಿ. ಹಂಗಿರೋರು ನಮ್ಮನ್ನ ಏನು ಕಾಕ್ರೋಚ್ ಅಂತ ಹೇಳ್ಬಿಟ್ಟು ಬಡ್ದು ಎಬ್ಬಿಸಿದ್ರಲ್ವಾ, ಅಂಥ ಪದನ್ನ ಪಾಪ ಪೊಲೀಸ್ ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ನಮ್ಮನ್ನು ಬೇರೆ ರೀತಿನೇ ಹೊಡಿತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಹ್ಯುಮ್ಯಾನಿಟಿನೂ ಇಲ್ದಿರೋ ರೀತಿ ಪೊಲೀಸ್ ಅವರು ಏನು ಬಿಹೇವ್ ಮಾಡ್ತಾ ಇದ್ದಾರೆ ಪ್ರೊಟೆಸ್ಟಲ್ಲಿ, ಆ ರೀತಿ ಹೊಡಿತಾ ಇದ್ದಾರಲ್ವಾ, ಏನು ಯೂತ್ಸೇ ಇರಬಾರ್ದು ಈ ದೇಶದಲ್ಲಿ ಅನ್ನೋ ರೀತಿಯಾಗಿ ಹೊಡಿತಾ ಇದ್ದಾರೆ. ಅಂಥ ವಿಚಾರನ ಕೋರ್ಟಲ್ಲಿ ತೊಗೊಂಡೋಗಿ ಕೇಳಿದರೆ ಅವ್ರಿಗೆ ಟೈಮ್ ಇಲ್ಲ, ಇದು ಇಂಪಾರ್ಟೆಂಟೇ ಅಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಕೋರ್ಟು. ಈ ರೀತಿ ಆದಂಥ ನ್ಯಾಯ ವ್ಯವಸ್ಥೆ ಇದೆಯಾ ನಮ್ಮ ದೇಶದಲ್ಲಿ? ಮತ್ತು ಇವರಿಗೆ ಯಾವ ಥರ ಟೈಮ್ ಇರುತ್ತೆ ಅಂತಂದರೆ, ಪೊಲಿಟಿಷಿಯನ್ಸ್ ಮ್ಯಾಟರ್ ಏನಾದರೂ ಇತ್ತು ಅಂತಂದರೆ ರಾತ್ರಿ ಚರ್ಚೆ ಮಾಡೋಕ್ಕೂ ರೆಡಿಯಾಗಿದ್ಬಿಡ್ತಾರೆ, ರೆಡಿ ಆಗಿದ್ರು ಕೂಡ, ಮಾಡಿದರು ಕೂಡ. ಅಂತ ನಮ್ಮ ಒಂದು ಏನು ಜುಡಿಷಿಯಲ್ ಸಿಸ್ಟಮ್ ಇದೆ ಅಲ್ಲ, ಆಸ್ ಎ ಲಾ ಸ್ಟೂಡೆಂಟ್ ಆಗಿ ನನಗೆ ಪ್ರೌಡ್ ಫೀಲ್ ಆಗ್ತಾ ಇದೆ. ಒಂದೆರಡು ವಿಡಿಯೋ ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಯಾರಾದರೂ ಹ್ಯುಮ್ಯಾನಿಟಿ ಇರೋರು ಆ ವಿಡಿಯೋಸ್ನ ಅವೆಲ್ಲ ನೋಡಿದ್ರೆ ನಿಜ ಅವರಿಗೆ ತಿನ್ನೋಕ್ಕೂ ಊಟನೂ ಸೇರಲ್ಲ, ನಿದ್ದೆನೂ ಬರಲ್ಲ. ಆ ರೀತಿ ಇದ್ದಾರೆ, ಆ ರೀತಿ ಆದಂಥ ಬಿಹೇವಿಯರ್ ನಮ್ಮ ಪೊಲೀಸ್ ಅವ್ರದ್ದು ಇದೆ. तितलियों के पंखों पर रख दिए गए पत्थर, ऐ खुदा तू गुम है कहाँ? रेशमी लिबासों को चीरते हैं कुछ खंजर, ऐ खुदा तू गुम है कहाँ? क्या रीत चल पड़ी है, क्या आग जल पड़ी है, क्यों चीखता है सुरमई धुआं? क्या रीत चल तितलियों के पंखों पर रख दिए गए पत्थर, ऐ खुदा तू गुम है कहाँ? रेशमी लिबासों को चीरते हैं कुछ खंजर, ऐ खुदा तू गुम है कहाँ? क्या रीत चल पड़ी है, क्या आग जल पड़ी है, क्यों चीखता है सुरमई धुआं? क्या रीत चल तितलियों के पंखों पर रख दिए गए पत्थर, ऐ खुदा तू गुम है कहाँ? रेशमी लिबासों को चीरते हैं कुछ खंजर, ऐ खुदा तू गुम है कहाँ? क्या रीत चल पड़ी है, क्या आग जल पड़ी है, क्यों चीखता है सुरमई धुआं? क्या रीत चल तितलियों के पंखों पर रख दिए गए पत्थर, ऐ खुदा तू गुम है कहाँ? रेशमी लिबासों को चीरते हैं. ಈಗ ವಿಡಿಯೋ ಅಲ್ಲಿ ನೋಡಿದ್ರಲ್ವಾ ಯಾವ ರೀತಿ ಪೊಲೀಸ್ ಬಿಹೇವಿಯರ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು, ಎಷ್ಟು ಕೆಡ್ದಾಗಿ ಅಂತಂದ್ರೆ ಹೆಣ್ಮಕ್ಳು ಅಂತಾನೂ ನೋಡ್ತಾ ಇಲ್ಲ, ವಯಸ್ಸಾದವರು ಯಾರನ್ನೂ ನೋಡ್ತಾ ಇಲ್ಲ, ಆ ರೀತಿಯಾಗಿ ಹೊಡಿತಾ ಇದ್ದಾರೆ. ಏನವರು ಶತ್ರುಗಳನ್ನೂ ಈ ಥರ ಹೊಡಿತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಇಂಡಿಯಾ ಅಲ್ಲಿ ಯೂತ್ಸ್ನ ಇರಲೇಬಾರ್ದು ಅನ್ನೋ ರೀತಿ ಹೊಡಿತಾ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಭಾರತ ಈಗ ತಲೆ ತಗ್ಸೋ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಇಂಡಿಯನ್ ಪೊಲೀಸ್ ಆಫೀಸರ್ಸ್ ಎಲ್ಲರೂ. ಏನು ಪೊಲೀಸ್ ಅವರು ತಮ್ಮ ಪೌರುಷವನ್ನು ತೋರಿಸ್ಬಿಟ್ಟಿದ್ದಾರಲ್ಲ ಪ್ರೊಟೆಸ್ಟಲ್ಲಿ, ಆ ವಿಡಿಯೋಗಳನ್ನ ಎಲ್ಲ ತೊಗೊಂಡೋಗಿ ನಿಮ್ಮ ಮನೇಲಿ ತೋರಿಸ್ಕೊಳ್ಳಿ, ನಿಮ್ಮ ತಾಯಿಗೆ, ನಿಮ್ಮ ಹೆಂಡತಿಗೆ, ಅವ್ರಿಗೆ ಇನ್ನು ಯಾರು ಅಕ್ಕ ತಂಗಿಯವರು ಇದ್ದಾರೋ ಎಲ್ರಿಗೂ ತೋರಿಸಿ, ಅವರು ಸ್ವಲ್ಪ ಮೆಚ್ಕೊಂಡು ಖುಷಿ ಪಡ್ತಾರೆ. ಪೊಲೀಸ್ ಅವರ ದೌರ್ಜನ್ಯ, ಗೌರ್ನಮೆಂಟ್ ಗೂಂಡಾಗಿರಿ, ಹಾದಿ ಬೀದಿಲಿ ಹೋಗೋ ಪೊರ್ಕಿಗಳಿಗೆಲ್ಲ ಪೊಲೀಸ್ ಡ್ರೆಸ್ ಹಾಕ್ಸ್ಬಿಟ್ಟು ಲಾಠಿಗಳನ್ನ ಕೊಟ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ. ಒಂದು ಲಾರಿ ತುಂಬ ಕಲ್ಗಳನ್ನ ತಗೊಂಡು ಏನು ಈ ರೀತಿಯಾದ ನಡವಳಿಕೆ ನೋಡ್ಬಿಟ್ಟು ಇಡೀ ಜಗತ್ತಿನ ಮುಂದೆನೆ ಏನು ನಮ್ಗೆ ಇಂಡಿಯಾ ಇರೋ ಅಂತ ರೆಸ್ಪೆಕ್ಟು ಹೋಯ್ತು. ಪ್ರೊಟೆಸ್ಟ್ ನೆಕ್ಸ್ಟ್ ಡೇ ಯೂತ್ಸ್ ಬಿಹೇವಿಯರ್ ಯಾವ ರೀತಿ ಇತ್ತು ಅಂತಂದರೆ ಇಡೀ ಜಗತ್ತೇ ಮೆಚ್ಕೊಳ್ಳೋ ರೀತಿ ಇತ್ತು. ಎಂಥ ಕಲ್ ಮನ್ಸಿರೋನ್ಗಾದ್ರೂ ಕಣ್ಣಲ್ಲಿ ನೀರು ಬಂತು. ಯಾವ ರೀತಿ ಬಿಹೇವ್ ಮಾಡಿದ್ರು ಅಂತಂದರೆ, ನೆಕ್ಸ್ಟ್ ಡೇ ಫ್ಲವರ್ಸ್ ತೊಗೊಂಡೋಗಿ ಕೊಡೋದು, ಬ್ಯಾಂಡೇಜ್, ಯಾರು ಪೊಲೀಸವರು ಹೊಡೆದಿದ್ದಾರಲ್ಲ ಅವ್ರಿಗೆ ಬ್ಯಾಂಡೇಜ್ ಹಾಕೋದು, ಅವ್ರಿಗೆ ಊಟ ಕೊಡೋದು, ಶೆಕೆ ಆದರೆ ಗಾಳಿ ಬೀಸೋದು, ಈ ರೀತಿಯಾದ ನಡವಳಿಕೆಯನ್ನು ನಮ್ಮ ಯೂತ್ಸ್ ನಡ್ಕೊಂಡಿದ್ದಾರೆ. सर मेरा फोन एक्सेप्ट कर लो, हमारा प्रोटेस्ट पीसफुल है. ಬುದ್ಧ, ಅಂಬೇಡ್ಕರ್, ಗಾಂಧಿ, ಬಸವ, ಕುವೆಂಪು ಇವತ್ತೆಲ್ಲ ಮರುಹುಟ್ಟು ಪಡೆದ್ರು. ಈ ದೇಶ ಯಾವತ್ತಿದ್ರೂ ಸರ್ವ ಜನಾಂಗದ ಶಾಂತಿಯ ತೋಟ. ಯಾವುದೇ ಕಾರಣಕ್ಕೂ
ಕೋಮುವಾದಿಗಳ ಅಡ್ಡ ಆಗೋದಕ್ಕೆ ಬಿಡಲ್ಲ.